ಅರಸರಾಗಲು ದೇವರು ಬೆನ್ಯಾಮಿನ್ ಗೋತ್ರವನ್ನು ಆರಿಸಿದ್ದಾರೆ. ನಿಶ್ಶಬ್ದ, ಮಾತನಾಡಬೇಡಿ. ಬೆನ್ಯಾಮಿನ್ ಗೋತ್ರದಿಂದ ಈಗ ಅರಸನನ್ನು ಆರಿಸಲಾಗುವುದು. ಸೌಲ, ಯಾರಪ್ಪ ಸೌಲ? ಸೌಲನನ್ನು ಹುಡುಕಿದ್ದಲ್ಲಿ ಇಗೋ ನೋಡಿ, ಇವನೇ ಸೌಲ. ಹೌದು, ನಿಜ, ಇವನೇ ಸೌಲ. ಸೌಲ, ನೀನೇಕೆ ಸಭೆಗೆ ಬರಲಿಲ್ಲ? ಸ್ವಾಮಿ, ನಾನು ಸಭೆಯಲ್ಲೇ ಇದ್ದೆ. ನನ್ನ ಹೆಸರು ಬಂದಾಗ ಭಯವಾಯಿತು. ಓಡಿ ಹೋಗಿ ಹತ್ತಿರದ ಕಣಜದಲ್ಲಿ ಅವಿದುಕೊಂಡೆ. ಭಯಪಡಬೇಡ, ದೇವರೇ ನಿನ್ನನ್ನು ಇಸ್ರೇಲ್ ಅರಸನನ್ನಾಗಿ ಆರಿಸಿದ್ದಾರೆ. ಇದು ನೋಡಿ, ಸರ್ವೇಶ್ವರನಿಂದ ಆಯ್ಕೆಯಾದವನು ಇವನೇ ಇಸ್ರೇಲಿನ ಪ್ರಥಮ ಅರಸ.